ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ನೆಗಡಿ, ಕೆಮ್ಮು ಇದರ ಬಗ್ಗೆ ಮನೆಮದ್ದು ಏನು ಮಾಡ್ಬೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಎಲ್ಲರೂ ಈ ವಿಡಿಯೋನ ಎಂಡ್ವರೆಗೆ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಕೆಳಗಡೆ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದಾಗಿ ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಸಿಗುತ್ತೆ. ಫ್ರೆಂಡ್ಸ್, ಮನೆಯಲ್ಲಿ ಸಣ್ಣ ಮಕ್ಕಳಿದ್ರೆ ಅವರಿಗೆ ಏನಾದರೂ ತೊಂದರೆ ಇದ್ದರೆ, ಏನಾದರೂ ಸಮಸ್ಯೆ ಆದರೆ, ಆರೋಗ್ಯ ಕೆಟ್ಟರೆ ಮನೆಯಲ್ಲಿ ಎಲ್ಲರೂ ಟೆನ್ಷನ್ ತಗೊಳ್ತಾರೆ, ತುಂಬಾ ಪ್ಯಾನಿಕ್ ಆಗ್ತಾರೆ. ಬಟ್ ನಾವು ಆ ರೀತಿ ಆಗಬಾರ್ದು, ಆದಷ್ಟು ಧೈರ್ಯದಿಂದ ಇರಬೇಕು. ಮತ್ತು ಕೆಲವರು ಏನು ಮಾಡ್ತಾರೆ ಅಂದರೆ, ಚೂರು ಶೀತ, ಚೂರು ಕೆಮ್ಮು ಆ ರೀತಿ ಇದ್ದರೆ, ಅಥವಾ ಒಮ್ಮೆ ವಾಮಿಟ್ ಮಾಡಿತ್ತು, ಒಂಚೂರು ಹೊಟ್ಟೆ ನೋವು ಹಾಗೇನಾದರೂ ಇದ್ದರೆ ಆ ಕೂಡಲೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ನಾವು ಆಗಲೇ ಅಂತ ಸಣ್ಣ ಪುಟ್ಟದಕ್ಕೆಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಅದು ಸರಿಯಲ್ಲ ಅನಿಸುತ್ತೆ ನನ್ನ ಪ್ರಕಾರ. ತುಂಬ ಜಾಸ್ತಿ ಆಯಿತು ಅಥವಾ ಕಡಿಮೆನೇ ಆಗ್ತಾಯಿಲ್ಲ, ಏನು ಮಾಡಿದ್ರು ಅಂದಾಗ ಆಗ ಕರ್ಕೊಂಡು ಹೋಗಬೇಕು. ಅಥವಾ ಜ್ವರ ಇದೆ, ತುಂಬಾ ವಿಪರೀತ ಇದೆ, ಆ ರೀತಿ ಎಲ್ಲ ಆದರೆ ನಾವು ಕರ್ಕೊಂಡು ಹೋಗಬೇಕು. ಮನೆಯಲ್ಲಿ ಮದ್ದು ಇದೆ, ಮದ್ದು ಕೊಟ್ಟರು ಕಡಿಮೆ ಆಗ್ತಿಲ್ಲ ಅನ್ನೋದಾದರೆ ನಾವು ಕರ್ಕೊಂಡು ಹೋಗಬೇಕು. ಈ ಸಣ್ಣ ಪುಟ್ಟ ಶೀತ, ಕೆಮ್ಮು ಆ ರೀತಿ ಆದಾಗೆಲ್ಲ ಕರ್ಕೊಂಡು ಹೋಗೋದು ಸರಿಯಲ್ಲ ಅನಿಸುತ್ತೆ ನನ್ನ ಪ್ರಕಾರ. ನಮ್ಮ ಪೀಡಿಯಾಟ್ರಿಷಿಯನ್ ಕೂಡ ಹಾಗೆ ಹೇಳ್ತಾರೆ, ಏನಪ್ಪ ಅಂದರೆ, ನೀವು ಚೂರು ಶೀತ ಕೆಮ್ಮು ಆ ರೀತಿ ಆದರೆ ಎಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಬರಬೇಡಿ, ಆದಷ್ಟು ಮನೆ ಮದ್ದೇ ಮಾಡಿ, ಮಕ್ಕಳಿಗೆ ಮನೆ ಮದ್ದೇ ಬೆಸ್ಟ್ ಅಂತ ಸಜೆಸ್ಟ್ ಮಾಡ್ತಾರೆ. ಫ್ರೆಂಡ್ಸ್, ಬನ್ನಿ ಹಾಗಾದರೆ ಈ ರೀತಿ ಸಣ್ಣ ಮಕ್ಕಳಲ್ಲಿ ಅಂದರೆ ಶೀತ ಕೆಮ್ಮು ಆ ರೀತಿ ಆದಾಗ ನಾವು ಯಾವ ರೀತಿ ಮನೆ ಮದ್ದನ್ನು ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ತುಂಬಾ ಪರಿಣಾಮಕಾರಿಯಾಗಿದೆ. ಸೊ ಈ ಮನೆ ಮದ್ದನ್ನು ಟ್ರೈ ಮಾಡೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟೇ ಸಿಗುತ್ತೆ. ಬನ್ನಿ ಹಾಗಾದರೆ ನೋಡೋಣ. ಫ್ರೆಂಡ್ಸ್, ಇದು ನೋಡಿ ದೊಡ್ಡ ಪತ್ರೆ ಎಲೆ. ಹಳ್ಳಿ ಕಡೆಯವರಿಗೆ ಗೊತ್ತಿರ್ಬೋದು, ಇದು ದೊಡ್ಡ ಪತ್ರೆ ಎಲೆ. ಇದು ತುಂಬಾ ಔಷಧೀಯ ಗುಣವನ್ನು ಹೊಂದಿರುವಂಥದ್ದು. ಸೊ ಮಕ್ಕಳಲ್ಲಿ ಶೀತ ಆದಾಗ ನಾವು ಇದರದ್ದು ಸ್ವಲ್ಪ ಎಲೆ, ಒಳ್ಳೆಯದಿರುವಂಥ ಎಲೆಗಳನ್ನು ಆರಿಸ್ಕೋಬೇಕು. ಹುಳ ತಿಂದಿರೋದು ಆ ರೀತಿ ಎಲೆ ತೆಗಿಲಿಕ್ಕೆ ಹೋಗಬೇಡಿ, ಒಳ್ಳೆ ಎಲೆನ ಆರಿಸ್ಕೊಳ್ಳಿ. ಮತ್ತು ನಮ್ಮ ಉಡುಪಿ ಮಂಗಳೂರು ಕಡೆ ಎಲ್ಲ ನಾವು ಮಣ್ಣಿನ ಕಾವಲಿ ಏನಿರ್ತದೆ ತುಂಬಾ ಯೂಸ್ ಮಾಡ್ತೇವೆ ದೋಸೆ ಎಲ್ಲ ಮಾಡೋಕ್ಕೆ. ಸೊ ಆ ರೀತಿ ಕಾವಲಿ ಸಿಗುತ್ತೆ ನಿಮಗೆ. ಆ ಕಾವಲಿನ ಬಿಸಿ ಮಾಡ್ಕೋಬೇಕು, ಚೆನ್ನಾಗಿ ಬಿಸಿ ಮಾಡ್ಕೊಂಬಿಟ್ಟು ಈ ಮಣ್ಣಿನ ಕಾವಲಿನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು. ನೀವು ಗ್ಯಾಸ್ ಮೇಲೆ ಇಟ್ಟು ಕೂಡ ಬಿಸಿ ಮಾಡ್ಕೊಳ್ಬೋದು, ಬಿಸಿ ಆಗುತ್ತೆ. ನಿಮ್ಗೆ ಎಷ್ಟು ಬಿಸಿ ಬೇಕು ನೋಡಿ ಅಷ್ಟು ಬಿಸಿ ನೀವು ಬಿಸಿ ಮಾಡ್ಕೊಳ್ಬೋದು. ಮಕ್ಕಳ ಹತ್ರ ಎಲ್ಲ ಇಡಬೇಡಿ, ನೀವು ಇಷ್ಟು ಬಿಸಿ ಮಾಡಿಕೊಂಡು ಮಕ್ಕಳಿಂದ ಸ್ವಲ್ಪನೇ ದೂರನೇ ಇಡಿ. ಮಕ್ಕಳಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಇದೆ, ಏನಪ್ಪ ಅಂತ ಮುಟ್ಟು ನೋಡೋದೆಲ್ಲ ಜಾಸ್ತಿ ಅವರು, ಅದಕ್ಕೋಸ್ಕರವಾಗಿ ಮಕ್ಕಳಿಂದ ದೂರನೇ ಇಟ್ಕೊಳ್ಳಿ. ಸೊ ಈ ಕಾವಲಿನ ಚೆನ್ನಾಗಿ ಬಿಸಿ ಆದಮೇಲೆ ನಾವು ತೆಗೆದಿರುವಂಥ ಎಲೆ ಏನಿದೆ ಅದನ್ನೆಲ್ಲ ಅದರಲ್ಲಿ ಹಾಕಬೇಕು. ಒಲೆಯಿಂದ ಕೆಳಗೆ ಇಳಿಸಿ, ಗ್ಯಾಸಿಂದ ಕೆಳಗೆ ಇಳಿಸಿ, ನೆಕ್ಸ್ಟ್ ಅದಕ್ಕೆ ನಾವು ಆ ಎಲೆ ಎಲ್ಲ ಹಾಕಬೇಕು. ಆ ಎಲೆ ಬಿಸಿ ಆದಮೇಲೆ ನಾವು ಆ ಮಗು ಒಂದು ಎಷ್ಟು ಬಿಸಿಯನ್ನು ತಡ್ಕೊಳ್ಳುತ್ತೆ ನೋಡಿ ಅಷ್ಟು ಬಿಸಿ, ತುಂಬ ಬಿಸಿ ಹಾಕೋಕೆ ಹೋಗಬೇಡಿ. ಮಗುಗೆ ಎಷ್ಟು ಬಿಸಿ ಬೇಕು ನೋಡಿ ಅಷ್ಟೇ ಬಿಸಿ. ಎದೆಯ ಮುಂಭಾಗ ಮತ್ತು ಹಿಂಭಾಗದಲ್ಲಿ ನೋಡಿ, ನಾನಿಲ್ಲಿ ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ಎದೆ ಎಲ್ಲೆಲ್ಲ ಬರುತ್ತೆ ಅಂತ. ಆ ರೀತಿ ಎದೆಯ ಮುಂಭಾಗ ಮತ್ತು ಹಿಂಭಾಗಕ್ಕೆ ಚೆನ್ನಾಗಿ ಅದರದ್ದು ಶಾಖನ ಕೊಡಬೇಕು. ನೀವು ಆ ಬಿಸಿ ಮಾಡ್ಕೊಂಡಿರೋ ಎಲೆ ಏನಿದೆ ದೊಡ್ಡ ಪತ್ರೆ ಎಲೆ ಅದರದ್ದು ಶಾಖನ ಕೊಡಬೇಕು. ಹಾಗೆ ಅಡಿಪಾದ ಏನಿರುತ್ತೆ, ಅಡಿಪಾದ ಮಕ್ಕಳದ್ದು ಅಂಗೈ ಅದಕ್ಕೆಲ್ಲ ಚೆನ್ನಾಗಿ ಶಾಖ ಕೊಡಬೇಕು. ಎದೆಯ ಮುಂಭಾಗ, ಹಿಂಭಾಗ, ಹಾಗೆ ಅಡಿಪಾದ, ಮಕ್ಕಳದ್ದು ಅಡಿಪಾದ ಏನಿರುತ್ತೆ ಅದು, ಮತ್ತು ಮಕ್ಕಳದ್ದು ಅಂಗೈಗೆ ಚೆನ್ನಾಗಿ ಶಾಖ ಕೊಡಬೇಕು. ಆ ಬಿಸಿ ದೊಡ್ಡ ಪತ್ರೆ ಎಲೆ ಬಿಸಿ ಮಾಡ್ಕೊಂಡಿರೋದೇನಿದೆ ಅದರದ್ದು ಶಾಖ ಕೊಡಬೇಕು. ನಂತರ ಆ ಎಲೆ ಬಿಸಿ ಮಾಡ್ಕೊಂಡಿರೋ ಬೇರೆ ಎಲೆ 2 ತೆಗೆದು, ಒಳ್ಳೆ ಎಲೆ ತೆಗೀರಿ, 2 ತೆಗೆದು ಅದನ್ನು ಏನು ಮಾಡಬೇಕಂದ್ರೆ ಕೈಯಲ್ಲಿ ಹ್ಯೂಚಿ ನೀವು, ಅದು ಅಲ್ಲೇ ರಸ ಬಿಡುತ್ತೆ. ಅದರದ್ದು ಒಂದು 2 ಹನಿ ರಸನ ನೀವು ಮಕ್ಕಳದ್ದು ನೆತ್ತಿಗೆ ಹಾಕಬೇಕು. ಮಕ್ಕಳ ನೆತ್ತಿ ಇರುತ್ತಲ್ಲ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಅದು ತುಂಬಾ ಹೀಟ್ ಫ್ರೆಂಡ್ಸ್. ಅದಕ್ಕೋಸ್ಕರ 2 ಹನಿ ಅದರದ್ದು ರಸನ ನೆತ್ತಿಗೆ ಹಾಕಿ, ಶೀತ ಎಲ್ಲ ಏನೇ ಇದ್ದರೂ ಅಲ್ಲೇ ಕಡಿಮೆ ಆಗಿಬಿಡುತ್ತೆ ಫ್ರೆಂಡ್ಸ್. ಮತ್ತು ಒಂದು 2 ವರ್ಷದ ಮೇಲಿನ ಮಕ್ಕಳು ಅಂದರೆ 1.5 ವರ್ಷ 2 ವರ್ಷದ ಮೇಲಿನ ಮಕ್ಕಳಾದರೆ 1 ವರ್ಷ ನಂತರ ಮಕ್ಕಳಿಗೆ ನೀವು ಬಾಯಿಗೆ ಕೂಡ ಈ ರಸನ ಕೊಡ್ಬೋದು. ಅದೇ ಬಾಡಿಸಿರೋ ಎಲೆ ಇರುತ್ತಲ್ಲ ದೊಡ್ಡ ಪತ್ರೆ ಎಲೆ, ಅದನ್ನು ಹಾಗೆ ಹ್ಯೂಚಿ ಅದರದ್ದೊಂದು 2 ರಿಂದ 3 ಹನಿಯಷ್ಟು ರಸ ತೆಗೆದುಕೊಂಡು ಅದಕ್ಕೆ ಜೇನುತುಪ್ಪ ಮಿಕ್ಸ್ ಮಾಡಿ ಮಕ್ಕಳಿಗೆ ಕುಡಿಸ್ಬೇಕು. 2 ರಿಂದ 3 ಹನಿ ರಸ ದೊಡ್ಡ ಪತ್ರೆ ಎಲೆದ್ದು, ಅದಕ್ಕೆ ಜೇನುತುಪ್ಪನ ಮಿಕ್ಸ್ ಮಾಡಿ ಕುಡಿಸಬೇಕು. ಇದು ತುಂಬಾ ಒಳ್ಳೆಯದು. ಕೆಲವು ಮಕ್ಕಳಿಗೆ ಹೀಟ್ ಆಗಿಬಿಡುತ್ತೆ, ಅಂದರೆ ತುಂಬಾ ಹೀಟ್ ಆಗುತ್ತೆ ಇದರಲ್ಲಿ.
ಅದಕ್ಕೋಸ್ಕರವಾಗಿ ಸ್ವಲ್ಪ ನಿಮ್ಮ ಮಗುಗೆ ಬೇಗನೆ ಹೀಟ್ ಆಗೋದನ್ನೋದಾದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕೊಡಿ, ಜಾಸ್ತಿ ಪ್ರಮಾಣದಲ್ಲಿ ಕೊಡೋಕ್ಕೆ ಹೋಗಬೇಡಿ. ಇದು ನಿಮಗೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಶೀತ ಕೆಮ್ಮಿಗೆ ಇದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಮತ್ತು ಫ್ಲ್ಯಾಟಲ್ಲೆಲ್ಲ ಇರೋರು ನಾವು ಹೇಗಪ್ಪ ಈ ಗಿಡ ನಮ್ಮ ಮನೇಲಿ ಇದು ಮಾಡೋದು ಅಂತ ಅಂದ್ಕೋಬೇಡಿ. ನಿಮಗೆ ಪಾಟ್ ಸಿಗುತ್ತೆ ಅಲ್ವಾ, ಅದಕ್ಕೆ ಸ್ವಲ್ಪ ಮಣ್ಣು ಹಾಕಿ ಅದರಲ್ಲಿ ನೆಟ್ಟರೆ ಒಂದು ಸಣ್ಣ ಗೆಲ್ ತಂದು ನೀವು ನೆಡಿ, ಅದು ತುಂಬ ದೊಡ್ಡದಾಗಿ ಬೆಳೆಯುತ್ತೆ. ನಿಮಗೆ ಸುಮಾರು ದೊಡ್ಡದಾಗಿ ಬೆಳೆಯುತ್ತೆ ಅದು. ಹಾಗೆ ಏನಾಗಲ್ಲ, ಅದು ಬೇಗನೆ ಬೆಳೆಯುತ್ತೆ. ನೀವು ಫ್ಲ್ಯಾಟ್ನಲ್ಲಿರೋದಾದರೆ ಈ ರೀತಿ ನೀವು ತಂದದನ್ನು ಬೆಳೆಸ್ಬೋದು ಮನೆಯಲ್ಲಿ. ಮಕ್ಕಳಿರೋ ಮನೆಯಲ್ಲಿ ಇದರದ್ದೊಂದು ಗಿಡ ಇದ್ದರೆ ತುಂಬಾ ಬೆಸ್ಟ್. ಯಾಕಂದರೆ ಸಣ್ಣ ಮಕ್ಕಳಲ್ಲಿ ಯಾವಾಗಲೂ ಶೀತ ಕೆಮ್ಮು ಆಗ್ತಾನೆ ಇರುತ್ತೆ, ಅಂಥವರಿಗೆ ಇದು ತುಂಬಾ ಬೆಸ್ಟ್. ಫ್ರೆಂಡ್ಸ್, ಈ ದೊಡ್ಡ ಪತ್ರೆ ಎಲೆಯಲ್ಲಿ ಬೇರೆ ಕೂಡ ಔಷಧೀಯ ಗುಣಗಳಿವೆ, ತುಂಬಾ ಒಳ್ಳೆಯ ಔಷಧೀಯ ಗುಣಗಳಿವೆ. ನಾನು ನಿಮಗೆ ನೆಕ್ಸ್ಟ್ ಖಾಲಿ ದೊಡ್ಡ ಪತ್ರೆ ಬಗ್ಗೆ ಒಂದು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಅಂದರೆ ಅಷ್ಟು ಒಳ್ಳೆಯದು ದೊಡ್ಡ ಪತ್ರೆ ಎಲೆ. ಇದರದ್ದು ಚಟ್ನಿ ಕೂಡ ಮಾಡ್ತಾರೆ, ಅದನ್ನು ಚಟ್ನಿ ಥರ ಮಾಡಿ ಕೂಡ ಯೂಸ್ ಮಾಡ್ಬೋದು. ಅಷ್ಟು ಒಳ್ಳೆಯದು, ಅಷ್ಟು ಪರಿಮಳವಾಗಿರುತ್ತೆ ದೊಡ್ಡ ಪತ್ರೆ ಎಲೆ. ಸೊ ನಾನು ನೆಕ್ಸ್ಟ್ ಯಾವಾಗಾದರೂ ನಮಗೆ ಟೈಮ್ ಸಿಕ್ಕಿದ್ರೆ ನಾನು ಅದರ ಬಗ್ಗೆನೇ ಒಂದು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಇನ್ನು ಫ್ರೆಂಡ್ಸ್, ಕೆಲವು ಮಕ್ಕಳಲ್ಲಿ ಡ್ರೈ ಕಾಫ್ ರೀತಿ ಇರುತ್ತೆ, ಅಂಥವ್ರು ಏನು ಮಾಡಬೇಕಂದ್ರೆ ಕಾಳು ಮೆಣಸು ಬರುತ್ತಲ್ವ, ಒಂದು ಸಣ್ಣ ಮಕ್ಕಳಿಗೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕೊಡಿ, ದೊಡ್ಡ ಮಕ್ಕಳಿಗೆ ಜಾಸ್ತಿನೂ ಕೊಡ್ಬೋದು. ಸ್ವಲ್ಪ ಕಾಳು ಮೆಣಸನ್ನು ತೆಗೆದುಕೊಂಡು ಚೆನ್ನಾಗಿ ಪೌಡ್ರ್ ರೀತಿ ಮಾಡಿಕೊಂಡು ಅದಕ್ಕೆ ಜೇನುತುಪ್ಪ ಮಿಕ್ಸ್ ಮಾಡಬೇಕು. ಜೇನುತುಪ್ಪವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಬೆಳಿಗ್ಗೆ ಮತ್ತು ಸಾಯಂಕಾಲ ಒಂದು 3 ದಿವಸ ಕೊಡಿ. ಅದು ಅದರಷ್ಟಕ್ಕೆ ಕಡಿಮೆ ಆಗಿಬಿಡುತ್ತೆ. ಕಾಳು ಮೆಣಸು ಪುಡಿ ಮತ್ತು ಈ ಹನಿನ ಮಿಕ್ಸ್ ಮಾಡಿಕೊಂಡು ಬೆಳಿಗ್ಗೆ ಮತ್ತು ಸಾಯಂಕಾಲ ಒಂದು 3 ದಿವಸ ಕೊಡಿ, ಅಷ್ಟಕ್ಕೆ ಅದು ಕಡಿಮೆ ಆಗುತ್ತೆ. ಅಂಗಡಿಯಲ್ಲಿ ನಿಮಗೆ ಕಾಳು ಮೆಣಸು ಪೌಡ್ರ್ ಸಿಗುತ್ತೆ, ಅದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಇಡೀ ಕಾಳು ಮೆಣಸು ಇರುತ್ತಲ್ಲ, ಇಡೀ ಕಾಳು ಮೆಣಸನ್ನು ತಂದು ನೀವೇ ಮನೇಲಿ ತಂದುಬಿಟ್ಟು ಪುಡಿ ಮಾಡ್ಕೊಳ್ಳಿ, ಅದು ಬೆಸ್ಟ್ ನಿಮಗೆ, ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಅಂಗಡಿಯಲ್ಲಿ ಸಿಗುವಂಥ ಪೆಪ್ಪರ್ ಪೌಡ್ರ್ ಏನಿದೆ ಅದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇನ್ನು ಕೆಲವು ಮಕ್ಕಳಿಗೆ ಕಫ ಗಟ್ಟಿಯಾಗಿರುತ್ತೆ, ತುಂಬಾ ಕಫ ಇರುತ್ತೆ, ಅಂಥವ್ರು ಏನು ಮಾಡಬೇಕಂದ್ರೆ ಒಂದು 2 ರಿಂದ 3 ತುಳಸಿ ಎಲೆನ ತಗೊಳ್ಳಿ. ನೀವು ದೊಡ್ಡ ಮಕ್ಕಳಿಗಾದರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ, ಸಣ್ಣ ಮಕ್ಕಳಿಗೆ ಅಂದರೆ ಎರಡು ಸಾಕು, 2 ತುಳಸಿ ಎಲೆ ಸಾಕು ಸಣ್ಣ ಮಕ್ಕಳಿಗೆ. ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿನ ತಗೊಳ್ಬೇಕು. ನೀವು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಇವೆಲ್ಲ ತುಂಬಾ ಹೀಟ್, ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ, ಆಮೇಲೆ ಟಾಯ್ಲೆಟ್ ಮಾಡೋಕ್ಕೆಲ್ಲ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಅರ್ಧ ಇಂಚಷ್ಟು ಶುಂಠಿ, ಅರ್ಧ ಇಂಚು ಸಣ್ಣ ಮಕ್ಕಳಿಗೆ ಅರ್ಧ ಇಂಚು ಬೇಡ, 1/4 ಇಂಚು ಸಾಕು. ಒಂದು 2 ವರ್ಷದ ಒಳಗಿನ ಮಕ್ಕಳಿಗೆ 1/4 ಇಂಚು ಸಾಕು. 1 ವರ್ಷದ ಮೇಲ್ಪಟ್ಟವರಿಗೆ ಕೊಡಿ, 1 ವರ್ಷದ ಒಳಗಿನವರಿಗೆ ಈ ಮದ್ದು ಕೊಡೋಕ್ಕೆ ಹೋಗಬೇಡಿ, ತುಂಬಾ ಹೀಟ್ ಆಗುತ್ತೆ. ಅದಕ್ಕೋಸ್ಕರ ಒಂದು 1/4 ಇಂಚಷ್ಟು ಶುಂಠಿನ ತಗೊಳ್ಳಿ. ಹಾಗೆ ಒಂದು ಅರ್ಧ ಆನಿಯನ್ನ ನೀವು ಬಾಡಿಸ್ಕೋಬೇಕು, ಬಿಸಿಗೆ ಇಟ್ಟು ಚೆನ್ನಾಗಿ. ಗ್ಯಾಸಲ್ಲಾದರೂ ಬಾಡಿಸ್ಕೊಳ್ಳಿ ಅಥವಾ ಒಲೆಗೆ ಹಾಕಾದರೂ ಬಾಡಿಸ್ಕೊಳ್ಳಿ. ಆನಿಯನ್ ಚೆನ್ನಾಗಿ ಬಾಡಬೇಕು. ನಂತರ ಅದು 3 ತುಳಸಿ ಎಲೆ, ಶುಂಠಿ ಹಾಗೂ ಈರುಳ್ಳಿ, ಇವು 3ಅನ್ನು ಚೆನ್ನಾಗಿ ಜಜ್ಜಬೇಕು. ನೀವು ಎಷ್ಟು ಜಜ್ಜಬೇಕಂದ್ರೆ ಅದರದ್ದು ರಸ ಬರಬೇಕು ಅಷ್ಟು ನೀವು ಜಜ್ಜಬೇಕು. ಆ ರಸನ ನೀವು ತೆಗೆದುಕೊಂಡ್ಬಿಟ್ಟು ನೆಕ್ಸ್ಟ್ ನೀವು ಜೇನುತುಪ್ಪ ಇರುತ್ತಲ್ಲ, ಜೇನುತುಪ್ಪದೊಂದಿಗೆ ಮಿಕ್ಸ್ ಮಾಡಿಬಿಟ್ಟು 3 ದಿವಸ ಕುಡಿಸ್ಬೇಕು. ದಿವಸಕ್ಕೆ ಒಂದೇ ಹೊತ್ತು ಕುಡಿಸಿದ್ರೆ ಸಾಕು, ಬಟ್ 3 ದಿವಸ ಕುಡಿಸಿ. ತುಂಬಾ ಹೀಟ್, ಜಾಸ್ತಿ ಕುಡ್ಸೋಕ್ಕೆ ಹೋಗಬೇಡಿ. ಒಂದು 2 ವರ್ಷದ ಒಳಗಿನ ಮಕ್ಕಳಿಗಾದರೂ ಒಂದು ಅರ್ಧ ಚಮಚದಷ್ಟು ಸಾಕು, ಅದಕ್ಕಿಂತ ದೊಡ್ಡ ಮಕ್ಕಳಿಗೆ ಒಂದು ಚಮಚದಷ್ಟು ನೀವು ಕೊಡ್ಬೋದು. ಸೊ ಆ ರಸದೊಂದಿಗೆ ಜೇನುತುಪ್ಪನ ಮಿಕ್ಸ್ ಮಾಡ್ಕೊಂಬಿಟ್ಟು ಮಕ್ಕಳಿಗೆ ಕೊಡಿ. ಇದರಿಂದ ಕಫ ತಾನೇ ಕರಗಿ ಹೋಗುತ್ತೆ, ಬೇಗನೆ ಕಫ ಕರಗುತ್ತೆ ಇದರಲ್ಲಿ. ಇದು ಕಫ ಆದಾಗೆಲ್ಲ ಮಕ್ಕಳಿಗೆ ಬೆಸ್ಟ್ ಔಷಧಿ, ಬೆಸ್ಟ್ ಮನೆಮದ್ದು ಅಂತ ಹೇಳ್ಬೋದು ಕಫ ಆದಾಗೆಲ್ಲ. ಸೊ ಇದನ್ನು ಟ್ರೈ ಮಾಡ್ಬೋದು ನೀವು. ಇನ್ನು ದೊಡ್ಡ ಮಕ್ಕಳಿಗೆ ಕೆಮ್ಮೆಲ್ಲ ಇದ್ದರೆ ನೀವು ಬೆಲ್ಲ ಇರುತ್ತಲ್ಲ, ಬೆಲ್ಲ ಮತ್ತು ಆನಿಯನ್ನ ಚೆನ್ನಾಗಿ ಜಜ್ಜಬೇಕು, ಅದು ಒಳ್ಳೆ ರೀತಿ ಮಿಕ್ಸ್ ಆಗಬೇಕು. ಬೆಲ್ಲ ಯಾವುದೇ ಬೆಲ್ಲ ಆಗುತ್ತೆ, ಬೆಲ್ಲ ಮತ್ತು ಆನಿಯನ್ನ ಚೆನ್ನಾಗಿ ಜಜ್ಜಿಬಿಟ್ಟು, ಆನಿಯನ್ ಬಾಡ್ಸೋಕ್ಕೆ ಹೋಗಬೇಡಿ, ಇದು ಹಸಿ ಆನಿಯನ್ನೇ ತಗೊಳ್ಳಿ ನೀವು. ಹಸಿ ಆನಿಯನ್ ಮತ್ತು ಬೆಲ್ಲ ಚೆನ್ನಾಗಿ ಜಜ್ಜಿಬಿಟ್ಟು ಹಾಗೆ ಮಕ್ಕಳಿಗೆ ತಿನ್ನಕ್ಕೆ ಕೊಡಬೇಕು. ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು ಕೊಡ್ಬೋದು ತಿನ್ನೋಕ್ಕೆ, ಇದೇನೋ ಅಷ್ಟು ಹೀಟ್ ಆಗಲ್ಲ. ಬೆಲ್ಲ ಮತ್ತು ಈರುಳ್ಳಿನ ಚೆನ್ನಾಗಿ ಒಟ್ಟಿಗೆ ಜಜ್ಜಿಬಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕದು. ಮತ್ತು ತುಂಬ ಜಜ್ಜಕ್ಕೆ ಹೋಗಬೇಡಿ, ಹಾಗೆ ಅಗ್ದು ತಿನ್ನಲಿ, ಅದನ್ನು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಮತ್ತು ಕಲ್ಸಕ್ಕರೆ ಇರುತ್ತಲ್ಲ, ಇದು ಕೂಡ ಕಫ ಎಲ್ಲ ಕರಗಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ದೊಡ್ಡ ಮಕ್ಕಳಿಗಾದರೆ ಕಲ್ಸಕ್ಕರೆ ನೀವು ಹಾಗೆ ತಿನ್ನಲಿಕ್ಕೆ ಕೊಡ್ಬೋದು, ಇದು ಕೂಡ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಫ್ರೆಂಡ್ಸ್,
ಈ ವಿಡಿಯೋದಿಂದ ನಿಮಗೆ ತುಂಬಾ ಹೆಲ್ಪ್ ಆಯಿತು ಅಂದ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ಕೊಲೀಗ್ಸ್ ಎಲ್ಲರ ಜೊತೆನೂ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಥ್ಯಾಂಕ್ ಯು.